ಈ ಬಗ್ಗೆ ಮಾತನಾಡೋದಕ್ಕೆ ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಏನು ನಡೀತಾ ಇದೆ ಮಂಡಲಳ್ಳಿನಲ್ಲಿ ಇವಾಗ ಅಂತಂದ್ಬಿಟ್ಟು ಇಷ್ಟೆಲ್ಲ ಗಲಾಟೆ ಆಗಿದೆ? ಇಲ್ಲ ಗೊತ್ತಿಲ್ಲ ನನಗೆ, ನೀವೇ ಕೇಳ್ತಾ ಇರೋದು. ನಾನು ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರು ಯಾರೋ ಫೋನ್ ಎತ್ತಾ ಇಲ್ಲ, DYSP ಅವ್ರು ಯಾರು ಏನಾಗಿದೆ ಅಂತ ವಿಚಾರಕ್ಕೆ ಗೊತ್ತಿಲ್ಲ. ಏನೋ ರೈತರುಗಳು ಕೆಲವರು ಏನೋ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಈಗ ನಾವು ಅಲ್ಲಿ ಕಳಿಸಿರ್ತಕ್ಕಂಥದ್ದು ಯಾರು ಒಪ್ಪಿಗೆ ಕೊಟ್ಟಿದಾರಲ್ಲ, ನಾವು ದುಡ್ಡು ತಗೊಂತೀವಿ ನಮ್ಗೆ ಬಂದು JMC ಮಾಡಿ ಅಂತ ಅವ್ರ ಹತ್ರ ಲೆಟರ್ ತಗೊಂಡ್ ಕಳ್ಸಿದೀವಿ. ಅವ್ರು ಯಾರು ಒಪ್ಪಿಗೆ ಬಲವಂತವಾಗಿ ನಾವ್ ಯಾರನ್ನು ಕಳ್ಸಿಲ್ಲ, ಅಲ್ಲಿ ಬಲವಂತವಾಗಿ ಮಾಡಿ ಅಂತ ಎಲ್ಲೂ ಕಳ್ಸಿಲ್ಲ. ಬಟ್ ಒಪ್ಪಿಗೆ ಕೊಟ್ಟಿರೋರ್ದು ನೀವು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರೆ ಅದು ಎಷ್ಟು ಸಮಂಜಸ ಅಂತ ಗೊತ್ತಿಲ್ಲ. ಅದು ಏನೋ ಕಾನೂನು ಏನ್ ಹೇಳ್ತದೆ ನೋಡೋಣ ಆಮೇಲೆ. ಅಲ್ಲ, ಈಗ ಅಲ್ಲಿರೋ ರೈತರು ಒಪ್ಪಿಗೆ ಕೊಟ್ಟಿಲ್ದೇ ಇರೋರಲ್ವಾ ಪ್ರತಿಭಟನೆ ಮಾಡ್ತಿರೋದು? ಅಲ್ಲ, ಅವ್ರು ಜಮೀನ್ಗೆ ಹೋದಾಗ ಪ್ರತಿಭಟನೆ ಮಾಡ್ಬೇಕು. ನೀವು ಒಪ್ಪಿಗೆ ಕೊಟ್ಟರು ರೈತರು ಜಮೀನ್ಗೆ ಹೋದಾಗ್ಲೂ ಪ್ರತಿಭಟನೆ ಮಾಡಿದ್ರೆ ಇದು ಯಾವ ನ್ಯಾಯ? ಇದು ಅವ್ರು ಒಪ್ಪಿಗೆ ಕೊಟ್ಟವ್ರು ಅವ್ರು ನಮ್ಗೆ ವ್ಯವಸಾಯ ಮಾಡಕ್ಕಾಗಲ್ಲ, ನಮ್ಗೆ ಕೊಡಿ ಸ್ವಾಮಿ ದುಡ್ಡು, ನಮ್ JMC ಮಾಡಿ ನಮ್ ಪರಿಹಾರ ಕೊಡಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಈಗ ಅಲ್ಲಿ ಒಪ್ಪಿಗೆ ಕೊಟ್ಟಿರೋ ರೈತರು ಇದಾರ ಅಲ್ಲಿ? ಒಪ್ಪಿಗೆ ಕೊಟ್ಟಿರೋರ್ಗೆ ನಾವು ಕಳ್ಸಿರೋದು. ಒಪ್ಪಿಗೆ ಬಲವಂತವಾಗಿರೋ ರೈತರದ ನಾವ್ ಯಾರನ್ನು ಬಲವಂತವಾಗಿ JMC ಮಾಡ್ತಾ ಇಲ್ಲ ನಾವು. ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ ನಮ್ಗೆ, ಅವ್ರಿಗೆ ಮಾತ್ರ JMC ಮಾಡ್ತಾ ಇದೀವಿ ನಾವು. ಲೆಟರ್ ಕೊಡ್ತಾ JMC ಮಾಡ್ತಾ ಇಲ್ಲ ನಾವು. ಮತ್ತೆ ಯಾಕೆ ಇವಾಗ ಆತರ ಪೊರಕೆ ಗಿರಿಕೆ ಎಲ್ಲ ತಗೊಂಡು ಅಧಿಕಾರಿಗಳನ್ನ ಇಲ್ಲ ಓಡಾಡಿಸ್ಲಿ, ಅದು ಕಾನೂನು ರೀತಿ ಕ್ರಮ ಆಗ್ತದೆ. ಅಧಿಕಾರಿಗಳು ಯಾರ ಮೇಲೆ ಹೋದ್ರೆ ಅಲ್ಲೇ ಆದ್ರೆ ಕಾನೂನು ಏನ್ ಕ್ರಮ ತಗೋಬೇಕು ತಗೋತದೆ. ಬಟ್ ನಾವ್ ಯಾರನ್ನು ಬಲವಂತವಾಗಿ ಮಾಡಿ ಅಂತ ಹೇಳಿಲ್ಲ. ಅಲ್ಲಿ ಯಾರು ಲೆಟರ್ ಕೊಟ್ಟಾರಲ್ಲ, ಲೆಟರ್ ಕೊಟ್ಟಿರೋ ಜಮೀನುಗಳಲ್ಲಿ ಮಾತ್ರ ಮಾಡಕ್ ಹೋಗಿದ್ದಾರೆ ಅವ್ರ ಅಧಿಕಾರಿಗಳು. ಬಂದ್ ಮಾಡ್ಕೊಡಿ ಅಂತ ಯಾರು ಲೆಟರ್ ಕೊಟ್ಟಿದ್ದಾರೆ ಅವ್ರ ಜಮೀನಲ್ಲಿ ಮಾತ್ರ ಮಾಡಕ್ ಹೋಗಿರೋದು. ಈಗ ಸ್ಪಾಟ್ಗೆ SP ಎಲ್ಲ ಭೇಟಿ ಕೊಟ್ಟಿದ್ದಾರೆ, ಇರ್ಲಿ ರೈತರ ಜೊತೆ ಎಲ್ಲ ಮಾತಾಡ್ತಾ ಇದ್ದಾರೆ. ಈಗ ಮುಂದೇನು ಅಂತ ಹಾಗಾದ್ರೆ ನೋಡೋಣ, ಏನೇನಾಗಿದೆ ನೋಡ್ಕೊಂಡು ಆಮೇಲೆ ಮಾತಾಡ್ತೀವಿ. ನೀವೇನಾದ್ರೂ ಇವತ್ತು ಸ್ಥಳಕ್ಕೆ ಹೋಗ್ತೀರಾ ಸರ್? ಇಲ್ಲ ಇಲ್ಲ, ನಾನು ಹೋಗ್ತೀನಿ ನೋಡೋಣ. ಅದೇನು ಅಂತ ನನ್ಗೆ ಗೊತ್ತಿಲ್ಲ. ಮಾಹಿತಿ ನಿಮ್ಮ ಮಾಧ್ಯಮದವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು. ನಾನೆಲ್ಲ ಹೊರಗಡೆ ಇದ್ದೀನಿ, ನಾನು ತಿಳ್ಕೊಂಡು ನಾನು ಮಾತಾಡ್ತೀನಿ. ಓಕೆ ಥ್ಯಾಂಕ್ ಯು ಬಾಲಕೃಷ್ಣ ಅವರೇ, ಪಬ್ಲಿಕ್ TV ಜೊತೆ ಮಾತನಾಡಿದ್ದಕ್ಕೆ. ಸೊ ಯಾವ ರೈತರು ಒಪ್ಪಿಗೆ ಕೊಟ್ಟಿದ್ದಾರೋ ಅವರ ಜಮೀನು JMC ಮಾಡೋದಕ್ಕೆ ಹೋಗಿದ್ದಾರೆ, ಬಲವಂತವಾಗಿ ಮಾಡ್ತಾ ಇಲ್ಲ ಅನ್ನೋದು ಶಾಸಕರ ಸ್ಪಷ್ಟನೆ.